ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ 2025 ಯಾವ ರೀತಿಯಂಥ ಒಂದು ಫಲಗಳು ಕೊಡುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ನೀವು ಈ ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತೀರಾ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಯಾರಾದ್ರೂ ಕೆಳಗಡೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪ್ರಮೋಷನ್ಸಲ್ಲಿ ಸ್ವಲ್ಪ ಡಿಲೇಗಳು ಬರ್ಬೋದು ಅಥವಾ ಹೈಯರ್ ಅಥಾರಿಟೀಸಿಂದ ನಿಮಗೆ ತೊಂದರೆಗಳಾಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ವರ್ಷ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ, ತಾಳ್ಮೆಯಿಂದ ಇರಬೇಕಾಗತ್ತೆ. ನಿಮ್ಗೆ ಈ ಥರ ತೊಂದರೆಗಳು ಬಂದರೂ ಕೂಡ ನೀವು ಸ್ವಲ್ಪ ಸಹಿಸ್ಕೊಳ್ಳೇಬೇಕಾಗತ್ತೆ ಈ ಒಂದು ವರ್ಷ. ಆಗ ಮಾತ್ರ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ವರ್ಷ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವ್ಯಾಪಾರದಲ್ಲಿ ನಿಮಗೇನು ತೊಂದರೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ವ್ಯಾಪಾರ ವೃದ್ಧಿ ಆಗುತ್ತೆ ಹೊರತು ನಿಮಗೆ ತೊಂದರೆಗಳಂತೂ ಈ ಒಂದು ವರ್ಷ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ವ್ಯಾಪಾರಿಗಳಿಗೆ ಮಾತ್ರ ಈ ಒಂದು ವರ್ಷ ಚೆನ್ನಾಗಿದೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಅಕ್ಕಪಕ್ಕನೇ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ವ್ಯಕ್ತಿಗಳು ತುಂಬ ಜಾಸ್ತಿ ಇರ್ತಾರೆ. ಆದರೆ ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಕನ್ಯಾ ರಾಶಿಯವ್ರಿಗೆ ನಿಮಗೆ ಗೊತ್ತಿರುತ್ತೆ, ಅವ್ರು ತುಂಬ ನೀವು ಚಿಕ್ಕ ಪುಟ್ಟ ಏನಾದರೂ ಸಕ್ಸಸ್ಗಳು ಕಂಡ್ರೂ ಕೂಡ ಅವರು ತುಂಬ ಉರ್ಕೊಳ್ತಾ ಇರ್ತಾರೆ. ತುಂಬ ಏನಪ್ಪ ಅಂದರೆ ಜಲಸ್ ಪಡ್ತಾ ಇರ್ತಾರೆ ನಿಮ್ಮ ಮೇಲೆ. ಅವ್ರನ್ನ ಇನ್ನೂ ಉರಿಸಿ ಅವ್ರನ್ನ, ಆಗ ಮಾತ್ರ ನಿಮಗೆ ತೊಂದರೆಗಳು ಜಾಸ್ತಿ ಏನಾಗಲ್ಲ. ಅವರಿಂದ ಏನು ಆಗೋದಿಲ್ಲ. ಅವ್ರು ತೊಂದರೆ ಮಾಡೋಕ್ಕೆ ಹೋದರೂ ಕೂಡ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಅವ್ರಿಗೆ ತೊಂದರೆ ಕೊಡಿ ಈ ಒಂದು ವಿಷಯದಲ್ಲಿ, ಅಂದರೆ ಉರಿಸಿ ಜಾಸ್ತಿ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ನಿಮ್ಗೇನು ತೊಂದರೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವಿಷಯದಲ್ಲಿ ನೀವು ಸ್ವಲ್ಪ ಅದನ್ನು ನೋಡ್ಕೊಬೇಕಾಗತ್ತೆ. ಅವರಿಂದ ಏನಾದ್ರು ತೊಂದರೆ ಆಗ್ತಿದೆಯಾ ಅಂತ ನೀವು ನೋಡ್ಕೊಳ್ತಾ ಇರಬೇಕಾಗತ್ತೆ. ಅದು ನಿಮಗೆ ಗೊತ್ತಿರುತ್ತೆ, ಅಂದರೆ ನೀವು ಜೀವನ ಪೂರ್ತಿ ಇದನ್ನು ನೋಡಿರ್ತೀರ, ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ. ವಿಶೇಷವಾಗಿ ಈ ಒಂದು ವರ್ಷ ಕನ್ಯಾ ರಾಶಿಯವರಿಗೆ ಅಧಿಕ ಖರ್ಚನ್ನು ತಂದು ಕೊಡುತ್ತೆ. ಅದು ಯಾವುದೇ ವಿಷಯದಲ್ಲಾದರೂ ಆಗಿರಲಿ, ನಿಮ್ಗೆ ಆ ವಸ್ತು ಯೂಸೇ ಇರಲ್ಲ. ಒಂದು ವಸ್ತುನ ಖರೀದಿ ಮಾಡ್ತೀರಾ, ಅದರಿಂದ ನಿಮಗೇನು ಯೂಸ್ ಇರಲ್ಲ ಅಂತ ನಿಮಗೂ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ಅದು ನೋಡೋಕ್ಕೆ ಚೆನ್ನಾಗಿದೆ ಅಥವಾ ನಮ್ಮ ಮನೇಲಿಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಸುಮ್ಮನೆ ಖರೀದಿ ಮಾಡಿಬಿಡ್ತೀರಾ. ಬಟ್ ಆದರೆ ಅದರಿಂದ ನಿಮಗೆ ಏನು ಲಾಸ್ ಆಗ್ತಿದೆ, ಲಾಂಗ್ ಟರ್ಮಲ್ಲಿ ಏನು ನಿಮಗೆ ಲಾಸ್ ಆಗುತ್ತೆ, ಅದೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ವಸ್ತುವನ್ನು ಖರೀದಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮಗೇನಪ್ಪ ಅಂದರೆ ನಿಮಗೆ ಬೇಕಾಗಿದ್ದ ಸಮಯದಲ್ಲಿ ನಿಮ್ಮ ಹತ್ರ ಎಷ್ಟು ಹಣ ಬೇಕೋ ಅಷ್ಟು ಹಣ ಇರೋದಿಲ್ಲ. ಇಂಥ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಈ ಒಂದು ವರ್ಷ. ಹಾಗಾಗಿ ಹಣ ಖರ್ಚು ಮಾಡೋದ್ರಲ್ಲಿ ನೀವು ಸ್ವಲ್ಪ ಮಾಡಿಕೊಂಡು ನೀವು ಖರ್ಚು ಮಾಡಬೇಕಾಗತ್ತೆ. ಇನ್ನು ವಾಹನ ಖರೀದಿಗೆ ಈ ಒಂದು ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ಅಥವಾ ತುಂಬ ತಿಂಗಳಿಂದ ನೀವು ಪ್ಲ್ಯಾನ್ ಮಾಡ್ಕೊಳ್ತಾ ಬರ್ತಿರ್ತೀರ, ಪುಷ್ ಮಾಡ್ಕೊಳ್ತಾ ಬರ್ತಿರ್ತೀರ. ಈ ಒಂದು ವರ್ಷ ಚೆನ್ನಾಗಿದೆ. ಅದರಲ್ಲೂ ಕೂಡ ಸ್ಪೆಷಲಿ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಟೈಮಲ್ಲಿ ವಾಹನವನ್ನು ಖರೀದಿ ಮಾಡೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ಒಂದು ವರ್ಷ ನೀವು ಪ್ರೀತಿ ಪ್ರೇಮ ಅನ್ನೋದರ ಬಗ್ಗೆ ನೀವು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ನೀವು ಎಷ್ಟು ಪ್ರೀತಿಯನ್ನು ಕೊಡ್ತಿದ್ದೀರೋ ನಿಮ್ಮ ಎದುರುಗಡೆ ಇರೋರಿಗೆ, ನಿಮ್ಮ ಪಾರ್ಟ್ನರ್ಗೆ, ಅವರಿಂದ
ಅಷ್ಟೇ ಪ್ರೀತಿ ಸಿಗ್ತಿದೆ ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ಅವ್ರ ಮನಸ್ಸಲ್ಲಿ ಅಷ್ಟು ಪ್ರೀತಿ ಇರೋದಿಲ್ಲ. ಒಂದು ಸತಿ ನೀವೇನಪ್ಪ ಅಂದರೆ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಇದ್ದೀರಾ ಅಂದರೆ ಹೋಗಿ ಮನೆಯಲ್ಲಿ ಮದುವೆಗೆ ಮಾತಾಡೋಕ್ಕೆ ಹೇಳಿ. ಆವಾಗ ಗೊತ್ತಾಗುತ್ತೆ ಅವರು ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಿದ್ದೀರಾ ಅಥವಾ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಈ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿದ್ದಾರಾ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಕ್ಲಾರಿಟಿಯನ್ನು ನೀವು ಈ ಒಂದು ವರ್ಷ ಪಡ್ಕೊಬೇಕಾಗತ್ತೆ, ಇಲ್ಲಾಂದರೆ ಈ ಒಂದು ವರ್ಷ ಪೂರ್ತಿ ನಿಮಗೆ ತೊಂದರೆಗಳು ಅವರಿಂದ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನಾನು ಹೇಳ್ತಿದ್ದೀನಿ, ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಸ್ವಲ್ಪ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿಯನ್ನು ನೀವು ಈ ಒಂದು ವರ್ಷ ಪಡ್ಕೊಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳ ಒಂದು ವಿಷಯಕ್ಕೆ ಬಂದರೆ ಈ ಒಂದು ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ನೀವೇನಾದರೂ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಎಕ್ಸಾಮ್ಸ್ಗಳಿಗೆ ನೀವು ಸ್ವಲ್ಪ ಪಾಸಿಟಿವ್ ಆಗಿ ಪ್ರಿಪೇರ್ ಆಗಿ ಪಾಸಿಟಿವ್ ಆಗಿ ನೀವು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ರೆ ಈ ಒಂದು ವರ್ಷ ಪೂರ್ತಿ ನಿಮಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಆ ಒಂದು ಎಕ್ಸಾಮ್ನ ನೀವು ಚೆನ್ನಾಗಿ ಕ್ಲಿಯರ್ ಮಾಡ್ತೀರಾ. ವಿಶೇಷವಾಗಿ ನಿಮಗೆ ಈ ಒಂದು ವರ್ಷ ಶುಕ್ರನ ಬಲ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಿಮಗೆ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡೋಕ್ಕೆ ಈ ಒಂದು ವರ್ಷ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಅದಕ್ಕೆ ನೀವು ತುಂಬ ಕಷ್ಟನೂ ಕೂಡ ಪಡಬೇಕಾಗತ್ತೆ. ನೀವು ಮಾಡೋವಂಥ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರೆಷರ್ ಅನ್ನೋದು ಬೀಳ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಅವರ್ಸ್ ನೀವು ಕೆಲಸ ಮಾಡಬೇಕಾಗತ್ತೆ. ಈ ಥರದ್ದೆಲ್ಲ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಬಟ್ ಆದರೆ ಅದರಿಂದ ಸಿಗುವಂಥ ಒಂದು ಔಟ್ಕಮ್ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಂದು ಪಾಸಿಟಿವ್ ಔಟ್ಕಮ್ ಕೂಡ ಅದ್ರ ಜೊತೆಗೆ ಸಿಗುತ್ತೆ. ಇದರಿಂದ ನೀವು ಕಷ್ಟ ಅಂತೂ ಪಡಲೇಬೇಕಾಗತ್ತೆ ಈ ಒಂದು ವರ್ಷ. ಅದೇ ರೀತಿ ನೀವು ರಾಜನಂತೆ ಬದುಕ್ತೀರಾ ಕೂಡ. ಅದು ನಿಮಗೆ ತುಂಬ ಒಳ್ಳೆಯ ಒಂದು ಸೈನ್ ಅಂತಲೇ ಹೇಳ್ಬೋದು ಈ ಒಂದು ವರ್ಷದಲ್ಲಿ. ಸ್ಪೆಷಲಿ ಈ ಒಂದು ವರ್ಷ ಕನ್ಯಾ ರಾಶಿಯವರು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಯಾವ್ದಾದ್ರು ಒಂದು ಕ್ರಿಕೆಟ್ ಆಡೋದಾಗಲಿ ಅಥವಾ ಫುಟ್ಬಾಲ್ ಆಡೋದಾಗಲಿ, ಇಂಥ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಒಂದು ಆರೋಗ್ಯ ಕೂಡ ತುಂಬ ಮಟ್ಟಿಗೆ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಇನ್ನು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಮಾನಸಿಕ ತೊಂದರೆಗಳು ಆಗ್ಬೋದು. ಅಂದರೆ ನಿಮಗೆ ಸ್ಟ್ರೆಸ್ ಆಗಲಿ ಅಥವಾ ಮಾನಸಿಕ ತೊಂದರೆಗಳಾಗಲಿ ಆಗುತ್ತೆ ಈ ಒಂದು 2 ತಿಂಗಳು. ಹಾಗಾಗಿ ಈ ಒಂದು 2 ತಿಂಗಳು ಸ್ವಲ್ಪ ನೀವು ಹುಷಾರಾಗಿರಬೇಕಾಗತ್ತೆ. ಯಾವುದೂ ಕೂಡ ಅತಿಯಾಗಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಎಲ್ಲವನ್ನು ಕೂಲಾಗಿ ತೊಗೊಳಕ್ಕೆ ನೋಡಿ, ಆಗ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವರ್ಷ ವಿಶೇಷವಾಗಿ ಶನಿ ಬಂದು ನಿಮ್ಮ ಒಂದು ಮದುವೆಗೆ ಸಂಬಂಧಪಟ್ಟಂಥ ಮನೆ ಏನಿದೆ ಆ ಮನೆಯಲ್ಲೇ ಕೂತಿದ್ದಾನೆ. ಈ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳು, ಸ್ವಲ್ಪ ಕಿರಿಕಿರಿ ಅನ್ನೋದು ಜಾಸ್ತಿ ಇರುತ್ತೆ. ನೀವು ಅದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ, ನೀವು ಟೈಮ್ ಕೊಡಬೇಕಾಗತ್ತೆ ನಿಮ್ಮ ಒಂದು ಪಾರ್ಟ್ನರ್ಗೆ. ಆಗ ಮಾತ್ರ ಸ್ವಲ್ಪ ತೊಂದರೆಗಳು ಕಡಿಮೆ ಇರುತ್ತೆ. ಬಿಟ್ಟರೆ ನೀವೇನಾದರೂ ಟೈಮ್ ಕೊಡಲಿಲ್ಲ, ಬೇರೆ ವಿಷಯಗಳಲ್ಲಿ ಬ್ಯುಸಿ ಆಗ್ತಿದ್ದೀರಾ ಅಂದರೆ ನಿಮಗೆ ಖಂಡಿತ ತೊಂದರೆಗಳಾಗುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ ಈ ಒಂದು ವರ್ಷ. ಆಗ ಸ್ವಲ್ಪ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ನಿಮಗೆ ತೊಂದರೆಗಳು ತುಂಬ ಇದೆ ಈ ಒಂದು ವರ್ಷ. ಹೇಳಬೇಕಂದ್ರೆ ಕನ್ಯಾ ರಾಶಿಯವರಿಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ತೊಂದರೆಗಳಿದೆ. ಈ ಒಂದು ತೊಂದರೆಗಳನ್ನ ಕಡಿಮೆ ಮಾಡಬೇಕು ಅಂದರೆ ಆದಷ್ಟು ನೀವು ವಿಷ್ಣುವಿನ ಒಂದು ವಿಷ್ಣು ಸಹಸ್ರನಾಮನ ಆದಷ್ಟು ಕೇಳಿಸ್ಕೊಳ್ಳಿ. ನೀವು ಅಟ್ಲೀಸ್ಟ್ ಹೇಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬೆಳಿಗ್ಗೆ ಹಾಕಿಟ್ಬಿಟ್ಟು ಪ್ಲೇ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಖಂಡಿತ ಯೂಟ್ಯೂಬಲ್ಲಿ ಪ್ಲೇ ಮಾಡಿಬಿಟ್ಟು ಅದನ್ನು ಆದಷ್ಟು ಕೇಳಿಸ್ಕೊಳ್ಳಿ ಅಟ್ಲೀಸ್ಟು. ಆಗ ನಿಮಗೆ ಇರುವಂತಹ ತೊಂದರೆಗಳು ಸಾಕಷ್ಟು ಕಡಿಮೆ ಆಗುತ್ತೆ. ಕೇಳಿಸ್ಕೊಳ್ಳಿ ಅಂದರೆ ಒಂದಿನ ಕೇಳಿಸ್ಕೊಂಡು ಸುಮ್ಮನೆ ಆಗೋದಲ್ಲ. ಆದಷ್ಟು ಪ್ರತಿದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗದು ಸ್ವಲ್ಪ ನಿಮಗೆ ಕಡಿಮೆ ಆಗುತ್ತೆ. ಏನೇನು ತೊಂದರೆಗಳು ನಿಮಗೆ ಬರಬೇಕಾಗಿದೆಯೋ ಅವೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ವಿಶೇಷವಾಗಿ ಕನ್ಯಾ ರಾಶಿ ಅಂತ ಬಂದಾಗ ನೀವು ಹೆಚ್ಚು ನಂಬಬೇಕಾದಂತಹ ಒಂದು ದೇವರು ಅಂದರೆ ಅದು ವಿಷ್ಣು ಅಂತ ಹೇಳ್ಬೋದು. ವಿಷ್ಣುನ ನೀವು ಎಷ್ಟು ಇಷ್ಟಪಡ್ತೀರಾ, ಎಷ್ಟು ಪೂಜಿಸ್ತೀರಾ, ನಿಮ್ಗೆ ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ಸ್ವಲ್ಪ ತೊಂದರೆಗಳು ಇರೋದರಿಂದ ಆದಷ್ಟು ವಿಷ್ಣುವಿನ ಸಹಸ್ರನಾಮ ಆಗಲಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದಾರೊಂದು ಮಂತ್ರಗಳಾಗಲಿ ಹೇಳೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪೂರ್ತಿಯಾಗಿ ಸಮಪ್ ಮಾಡೋದಾದರೆ ಈ ಒಂದು ವರ್ಷ ನಿಮಗೆ ವಿಶೇಷವಾಗಿ ಕಷ್ಟವೂ ಕೂಡ ಇರುತ್ತೆ, ಸುಖ ಕೂಡ ಇರುತ್ತೆ. ಹಾಗಾಗಿ ಕಷ್ಟ ಅಂತ ಬಂದಾಗ ನೀವು ಆದಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಕಷ್ಟ ಅನ್ನೋದು ಬರುತ್ತೆ ನಿಮಗೆ, ನಿಮ್ಮ ಹೈಯರ್ ಅಥಾರಿಟೀಸಿಂದ ಕಷ್ಟ ಅನ್ನೋದು ಬರುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಕೆಲವೊಂದು ವಿಷಯದಲ್ಲಿ ಕಷ್ಟ ಅನ್ನೋದು ಬರುತ್ತೆ. ಅವೆಲ್ಲ ಕಷ್ಟವನ್ನು ನೀವು ತಾಳ್ಮೆಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ನೀವೇ ಖುದ್ದಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಅದರಿಂದ ನಿಮಗೆ ಸಾಕಷ್ಟು ಮುಂಬರುವಂಥ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು.